ಪಟ್ಟಣ ಸಿಟಿಗಳ ರೌಡಿಗಳನ್ನು ಮಟ್ಟ ಹಾಕಿ ನಿಂತ ವೀರ ಪರಾಕ್ರಮಶಾಲಿ. ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರುವ, ನನ್ನ ಕಂಡರೆ ಗೃಹ ಮಂತ್ರಿ ಎದರುವ. ನಾನು ಅಡಿಯಿಟ್ಟು ಹೊರಟರೆ ಇಡೀ ಜನರೇ ಎದುರುತ್ತಿರುವಾಗ ಒಬ್ಬ ತಿರುಕಾಣೋತ ಬೀರ ನನಗೆ ಎದುರು ಹೋಗಿ ನಿಂತಿದ್ದಾನಂದ್ರೆ ನಾನವನ ಸಮಾಧಿ ಮಾಡದೆ ಬಿಡಲಾರೆ. ಮಾಂತ್ರಿಕ, ಅದೇನೊಂದು ಬೇಗ ಹೇಳಿ ಗೌಡ್ರಿ. ಶಶಿಯನ್ನು ಕರೆಯಲು ಹೋದ ನಿನ್ನ ಕೆಲಸವೇನಾಯ್ತು? ಈಗಲೇ ಬರ್ತಾ ಅಂತ ಹೇಳಿದ್ದಾನೆ. ಅಲ್ಲ, ಅವನು ನೆನಸುತ್ತೆ ತಣಸಾಳಗೌಡ ಬಂದು ನೋಡ್ರಿ. ನಮಸ್ಕಾರ ಗೌಡ್ರಿ, ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಗೌಡ್ರಿಗೆ. ಓ, ರೈತ ಮುಖಂಡ ಧರ್ಮರಾಜ್, ಬನ್ನಿ ಕುಳಿತುಕೊಳ್ಳಿ. ತಾವು? ಅದೇನಿಲ್ಲ ಗೌಡ್ರಿ, ಈ ವರ್ಷ ನಾನು ಬೆಳೆದ ಮಾಲಿಗೆ ತುಂಬ ರೇಟ್ ಹತ್ತಿತ್ತು, ಕೈ ತುಂಬ ಹಣನೂ ಬಂತು. ಹೀಗಾಗಿ ತಮ್ಮನ ಓದಿಗಾಗಿ ಸಾಲ ತೆಗೆದುಕೊಂಡು ಸಾಲ ತೀರಿಸಲು ಬಂದಿರೋ ಗೌಡ್ರಿ. ಅಬ್ಬ, ಅಂತೂ ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದೀವೋ? ಅದೆಂತ ಖುಷಿ ರೀ ಗೌಡ್ರಿ, ಮಳೆ ಚಳಿ ಬಿಸಿಲನ್ನೇ ದುಡಿದು ಜೀವನ ಭಾಳ ಸಣ್ಣಾಗೈತ್ರಿ. ಅದರಲ್ಲಿ ಸ್ವಲ್ಪ ತ್ರಾಸು ಮಾಡಿಕೊಂಡು ಉಳಿಸಿಕೊಂಡು ತಮ್ಮನ ಓದಿನ ಸಾಲ ತೀರಿಸಲು ಬಂದಿರುವಿ ಗೌಡ್ರಿ. ಸೀತಾಪತಿ, ಇವರ ಸಾಲ ಎಷ್ಟಾಗಿದೆ ನೋಡು. ನೋಡ್ರಿ, ನಾವು ಕಟ್ಟಿದ್ದು 2 ಲಕ್ಷ ರೂಪಾಯಿ ಗಂಟೆ. ಅದ್ರ ಬಡ್ಡಿ ಒಂದು ದಿವ್ಸಕ್ಕೆ 67 ರೂಪಾಯಿ ಬೀಳ್ತೈತಿ. 2 ಲಕ್ಷ ರೂಪಾಯಿ ಕೂಡಿ 134 ರೂಪಾಯಿ ಒಂದು ದಿನಕ್ಕೆ ಬಡ್ಡಿ ಬೀಳ್ತೈತಿ. ಇದಕ್ಕೆ ಒಂದು ವರ್ಷಕ್ಕೆ 360 ದಿನ. 360 ದಿನ ಒಟ್ಟು ಟೋಟಲ್ ಸಾಲ ಬಡ್ಡಿ ಏಟ್ ಐತೆ ಅಂದ್ರೆ 48,980 ರೂಪಾಯಿ ಆಗೈತಿ. ನಮಗೆ ಕೊಡತಕ್ಕದು 2,49,80 ರೂಪಾಯಿ ಕೊಡಬೇಕು. ಆಯಿತು, ತೆಗೆದುಕೊಳ್ಳಿ ಹಣನ, ಚುಕ್ತಾ ಮಾಡಿಬಿಡ್ರಿ. ಮತ್ತು ಆಪನೊಂದು ಏನಾರ ಹೊಲದು ಏನಾರ ಮಾಡಿ ಏನಪ್ಪ ಕೊಟ್ಟೇನ ಇವರಿಗೆ? ಹಾಪ ಹೊಲ ಏನಾರ ನೊಂದದು ಮಾಡಿ ಕೊಟ್ಟೇನ? ಮತ್ತು ನಮ್ಮ ಗೌಡ್ರಿಗೆ ಏನಾರ ಹಾಗೇನಿಲ್ರಿ ಸೀತಾಪತಿ ಅವ್ರಿ. ಯಾಕಂದ್ರೆ ಲುಚ್ಚ ಸುಳಿ ಮಕ್ಕಳದಾರ, ನಿನಗತ್ತೆ. ಗೌಡ್ರಿ, ನಾವಿನ್ನು ಬರುತ್ತೇವೆ. ಶಶಿಧರ, ಬಾರಪ್ಪ ಹೋಗೋಣ. ಇಲ್ಲಣ್ಣ, ನೀವು ನಡೆಯಿರಿ, ನಾನು ಆಮೇಲೆ ಬರ್ತೀನಿ. ಶಶಿಧರ, ದೊಡ್ಡವರ ಮನೆಯಲ್ಲಿ ಭಾಳ ಹೊತ್ತು ನಿಲ್ಲಬಾರ್ದಪ್ಪ, ಬಾರಪ್ಪ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡಿತಿಲ್ಲ ಅಣ್ಣ, ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕಿದೆ. ಇವರು ಈ ಭಾಗದ MLA ಅಲ್ವಾ, ಅದಕ್ಕೆ ನೀವು ನಡೆಯಿರಿ. ಹಾಗೆ ಆಗಲಪ್ಪ. ಗೌಡ್ರೆ, ನಾನಿನ್ನು ಬರುತ್ತೇನೆ. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವಿಬ್ಬರು ಸೇರಿ ಬಂದಿದ್ದಾರಂತೆ ನಾನು ತಿಳಿದುಕೊಂಡ್ರಿ. ನೀನು ಅವನು ಏನು ಕೇಳದೆ ಏನು ಹೇಳದೆ ಹಾಗೆ ಕಳಿಸಿಬಿಟ್ಟಲ್ಲೋ. ಬರುದು ಬಂದಾನ, ನಿಮ್ಮ ಭೂಮಿ ವಿಷಯ ಹೇಳ್ತಾನಂತ ನಾವು ತಿಳಿದಿದ್ರ ಏನಾಯ್ತ್ರಿ ಇವನ್ ಕೆಲಸ? ಆಚಾರ ವಿಚಾರ ಸಂಚಾರ ಮಾಡಕ್ಕೆ ಯಾಕ್ರಿ? ಏನಾಯ್ತು? ಬಡ 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 ಹೇಳಿಬಿಡ್ರಿ. ಮತ್ತೆ ಇಲ್ಲ ಅಂದ್ರೆ ಮತ್ತೆ ಸೀತಾಪತಿ ಇಲ್ಲ ಅಂದ್ರೆ ನಾನು ಆ ಬೀರನನ್ನು ಇಲ್ಲಿಗೆ ಕರೆಸಿ ಕೆರವಲಿ ಹೊಡೆದು ಬಿಡು.
ಆಮೇಲೆ ನನ್ನ ತಂಗಿ ಲಕ್ಷ್ಮಿಯನ್ನು ನೀನು ಮದುವೆಯಾಗಿ ಬಿಡು, ಎಲ್ಲ ಕೆಲಸ ಓಕೆ ಆಗುತ್ತೆ. ನಾವಿಬ್ರು ಸೇರಿ ಹೇಳಿದಾಗಿದೆ, ಇವತ್ತೇ ಆ ಸ್ಟ್ರೈಕ್ ಕೊನೆ ಆಗುತ್ತದೆ. ಅದನ್ನು ನೀವು ಮಾಡಿದ್ರೆ ಅವನ ತಾರೀಕು ನಾ ಕೊನೆದು ಮಾಡ್ತೀನಿ. ನೀನಾಡು ಸುಮ್ಮನೆ ನಿಂದ್ರಲಿಯಪ್ಪ, ಯಾಕೆ ಒಟ್ಟು ಬರ್ತೀನಿ ನಡಬಾರ್ಕ? ಆ ಶಶಿ ಬಾಯಿಂದ ನಾ ಎಲ್ಲ ತಿಳ್ಕೊತೀನಿ. ನಿಮ್ಮ ಅಣ್ಣನಟ್ಟು ಕೊಟ್ಟು ನಮ್ಗಟ್ಟು ಬಿಡಿಸಿ ಹೇಳಿಬಿಡಪ್ಪ. ಒಪ್ಪಿಗೆ ತಗೊಂಡೇ ಇಲ್ಲಿಗೆ ಬಂದಿದ್ದೇನ್ರಿ. ನೀವು ಆ ಲಕ್ಷ್ಮಿನ ಕೇಳ್ರೀಗ. ಶಾಬಾಸ್, ಈಗಲೇ ಕೇಳ್ತೀನಿ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ, ಬಂದೆ ಅಣ್ಣ, ಏನು ವಿಷಯ? ಬಾ ತಂಗಿ, ನಿನ್ನ ಮದುವೆ ಆಗು ಗಂಡು ಬಂದಿದ್ದಾನೆ ನೋಡಿಲ್ಲ. ಇವನನ್ನ ನೋಡಿ ಏನ್ ಮಾಡೋದಣ್ಣ? ಮದುವೆ ಆಗ್ಬೇಕಮ್ಮ. ಅವನು ಈಗ ಇನ್ಸ್ಪೆಕ್ಟರ್ ಓದಿ IPS ಆಗಿದ್ದಾನೆ. ಅಣ್ಣ, ಇವನ್ ಇನ್ಸ್ಪೆಕ್ಟರ್ ಆದ್ರೇನು, ಕಲೆಕ್ಟರ್ ಆದ್ರೇನು, ನಾನಂತೂ ಇವನನ್ನ ಮದ್ವೆ ಆಗೋದಿಲ್ಲ ಅಣ್ಣ. ತಂಗಿ ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಹೌದಣ್ಣ, ಮಲ್ಲ ತಂಗಿ ಎಂಬುದು ಇಡೀ ಊರಿಗೆ ಗೊತ್ತಿದೆ. ಆದ್ರೆ ನಾನಂತೂ ಇವನ ಮದ್ವೆ ಆಗೋದಿಲ್ಲ ಅಣ್ಣ. ನಾನು ಮದ್ವೆ ಆಗೋ ಹುಡುಗ ಬೇರೆನೇ ಇದ್ದಾನೆ. ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿದು ಮೈ ಮೆಟ್ಟಿ ಬರು ಅವನ್ಯಾವ ಬಡ್ಕೊಂಡಿ. ನಾನಿದಕ್ಕೆ ಅವಕಾಶ ಕೊಡಲಾರೆ. ನೀನು ಇವನನ್ನೇ ಮದುವೆ ಆಗಬೇಕು. ಇಲ್ಲ ಅಣ್ಣ, ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಲಕ್ಷ್ಮಿ, ತಂಗಿ, ಬ್ಯಾಸ್ಗೆ ಅಂತಾರ ಹೋತಿ ತಿಂಗಳು ಕಮ್ಮಗ ಬಂಗಾರ ಅಂತ ಹುಡುಗ ಸಿಕ್ಕಾನ, ಮದುವೆ ಆಗಿ ಹೋಗ್ಯಾಳ. ಕಮ್ಮಗ ಮದುವೆ ಏನು ಜೂನ್ 7 ಬತ್ತ, ಎರಡ್ರಾಗ ಗೊತ್ತೊಂದು ಹುಡುಗ ಈ ಸದ್ಯ ತಡವು ಕೂತಾನ. ನಾವು ಬಲಿ ಪಲಿ ಎಲ್ಲ ಗಂಟು ಕಟ್ಟೆ ಬಂದ. ನಾವು ಅವ ಎಷ್ಟು ಮುಕ್ಳಿ ತಿರ್ಸೊಕ್ಕಳ ಮದುವೆ. ನಾನು ಯಾವನು ಇಟ್ಟಿಲ್ಲ, ಯಾವನು ಪಿನ್ನಿಟ್ಟಾಳೋ ಏನು ಯಾವನಿಲ್ಲೋ ಗೊತ್ತಿಲ್ಲ. ಛೇ, ನನಗೆ ಗೊತ್ತಿಲ್ಲದೆ ನನ್ನ ತಂಗಿಯ ಕೈ ಹಿಡಿದು ಮೈ ಮೆಟ್ಟಿ ಬರುವ ಅವನ್ಯಾವ ಸೂರ? ನಿನಗೆ ನೀನೇ ಆಯುಧ. ಇರ್ಲಿ ಗೌಡ್ರಿ, ನಿಮ್ಮ ತಲೆ ತಂಗಿ ಕೆಡಿಸಿದವನು ಯಾರು ಯಾಕೆ? ಅವನೇ ನಿತ್ಯ ನಿಮ್ಮ ವೈರತ್ವದಲ್ಲೇ ಇದ್ದಾನೆ. ಅಂದರೆ ಏನಿದು ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮಟ್ಟಿ ಬರುವ ಅವನ್ಯಾವ ಸೂರ? ಆ ಕುರುಗಾರ ಬೀರ ಅನಾಥ ನನ್ನ ಮಗ ಸೂರ. ಲೇ ಬೀರ, ನನಗೆ ಗೊತ್ತಿಲ್ಲದೆ ನನ್ನ ತಂಗಿಯ ತಲೆ ಕೆಡಿಸಿ ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಹೆಬ್ಬೆಟ್ಟಿನ ಬೀರ ಎಲ್ಲಿ? ಮನೋಹರ, ಈಗಲೇ ಅವನನ್ನು ಹಿಡಿತರಿಸಿ ಕತ್ತರಿಸಿ ಹಾಕಿ. ನೀವು ನನ್ನ ಮಾತು ನಂಬೋದಿಲ್ಲ ಅಂತ ನನಗೆ ನಿಜವಾಗಿ ಗೊತ್ತು. ನೋಡಿಲ್ಲಿ, ಅವರು ಹಾಡಿ ಹಪ್ಪಿ ನಿಂತಾಗ ಅವರ ಭಾವಚಿತ್ರವನ್ನು ತೆಗೆದಿದ್ದೇನೆ. ಇದನ್ನೇನು ನೋಡುತ್ತಿರುವೆ ನಾನು? ಈ ಭಾವಚಿತ್ರದಲ್ಲಿರುವುದೆಲ್ಲ ಸತ್ಯವೇ? ಮನೋಹರ, 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 ಈಗೇನು ಮಾಡಲಿ? ಈಗಲೇ ಅವನು ಹಿಡಿತರಿಸಿ ಕತ್ತರಿಸಿ ಹಾಕಲೇ, ಇಲ್ಲ ಅವನ ಮನೆಗೆ ಬೆಂಕಿ ಇಡಿಸಲೇ? ಶಶಿ, ಏನಿದಕ್ಕೆ ನಿನ್ನ ಉತ್ತರ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು.
ಮನುಷ್ಯ ಇದು ಮುಗಿದಿರೋ ಹಂಗಿನ ಸಮಯ ಬೇಡ ಗೌಡ್ರಿ. ತಾಳ್ಮೆ ಎಂಬುದು ತಾಳು ತಪ್ಪಿ ಅವನ ಬಾಳು ಬರೆ ಹರಿದು ಬರುತ್ತಿರುವಾಗ ತಡಬೇಕೆ, ಈಗಲೇ ಅಪ್ಪಣೆ ಮಾಡಿಬಿಡಿ. ಅಂದ್ರ ಸಶ್ಯಾಪನ ಕಡುದು ತಿತ್ತಿ ಮಾಡ್ಬೇಕಂತ ಮಾಡಿ ನಮಗ ನಾನಿ. ಅವಸರದಲ್ಲಿ ಆಯುಷ್ಯಕ್ಕೆ ಕೈ ಹಾಕಿ ಅನಾವಶ್ಯ ತಂದುಕೊಳ್ಳಬೇಡಿ. ನಿನ್ನ ತಂಗಿ ಅವನ ಮದುವೆ ಆದರೇನಾಯ್ತು? ಈಗ ಅವನ ಮದುವೆಯು ಆಗಿರಬೇಕು. ಇವರಿಂದಲೇ ಅವರ ಪ್ರೀತಿ ಮಣ್ಣಾಗಬೇಕು. ಅಂಥದೊಂದು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ. ಇದಕ್ಕೆಲ್ಲ ನಿಮಗೆ ಒಪ್ಪಿಗೆ ತಾನೇ? ಮನೋಹರ, ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡಿನ ಸಿಟ್ಟು ಹೇಗೆ ತೀರಬೇಕು? ಏನು ಅಷ್ಟೇ ಏಕೆ ಗೌಡ್ರಿ, ನಿಮ್ಮ ಆಯುಷ್ಯದಲ್ಲಿ ಕೈಗೂಡುತ್ತೇವೆ. ಏನಪ್ಪ ನಿನ್ನ ಮಾತಿನ ಹೋಗಟ್ಟ ನಮಗಟ್ಟು ಬಿಡಿಸಿ ಹೇಳಲ್ಲ. ನನ್ನ ತಂಗಿಯಿಂದ ಇವನ ಕೈ ಹಿಡಿದ ನಂತರ ಎಲ್ಲರ ಹಾಗೆ ಮಾಡುತ್ತಾ ಹೋಗೋಣ. ಮೊದಲು ಗೌಡ್ರ ಕಾರ್ಯ ಮುಗಿಲಿ. ಈ ಶಶಿಧರನ ಮದುವೆ ಕಾರ್ಯ ನಾವು ಮಾಡಿ ತೋರಿಸೋಣ. ಇದಕ್ಕೆಲ್ಲ ನೀವೇನಂತೀರಿ? ಅದೆಲ್ಲ ಈ ಸಾವುಕಾರ ಹೇಳಿದ ಒಂದು ಲೆಕ್ಕಕ್ಕೆ ಬರಾಬರಿ ಇದ್ದಂಗೈತಿ. ಬನ್ನಿ ಹಾಗಾದರೆ ಮುಂದೇನು ಮಾಡೋದನ್ನು ಮಾಡಿ ತೋರಿಸೋಣ. ಶಶಿಧರ, ಏನಪ್ಪ ನಿನ್ನ ಈ ಮದುವೆ ಉತ್ತರ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ.